ರಾಜ್ಯದ ಕಬ್ಬಿನ ಕ್ಷೇತ್ರ ಮತ್ತು ಉತ್ಪಾದನೆಯನ್ನ ಗಮನಿಸಿದ್ರೆ 68% ಉತ್ತರ ಕರ್ನಾಟಕದಲ್ಲಿದೆ. ಆದರೆ ಎಕರೆವಾರು ಸರಾಸರಿ ಇಳುವರಿ ಮಾತ್ರ ರಾಜ್ಯದ ದಕ್ಷಿಣ ಭಾಗಕ್ಕಿಂತ 20% ಕಡಿಮೆ. ಇದಕ್ಕೆ ಕಾರಣ ಇಲ್ಲಿ ಕಬ್ಬು ಬೆಳೆಯುವಂತಹ ಕ್ಷೇತ್ರ ವೈವಿಧ್ಯತೆಯಿಂದ ಕೂಡಿರುವುದು. ಇದನ್ನ ಗಮನದಲ್ಲಿಟ್ಕೊಂಡು ಉತ್ತರ ಕರ್ನಾಟಕದ ಎಲ್ಲಾ ಪ್ರದೇಶಗಳಿಗೆ ಹೊಂದಿಕೊಳ್ಳುವಂತಹ ಜೊತೆಗೆ ಉತ್ತಮ ಇಳುವರಿ ಕೊಡಬಲ್ಲ ತಳಿಗಳನ್ನ ಸಂಕೇಶ್ವರ ಕೃಷಿ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಕಬ್ಬು ರಾಜ್ಯದ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ಬೆಳೆಯಲಾಗೋ ಪ್ರಮುಖ ಕಮರ್ಷಿಯಲ್ ಬೆಳೆಗಳಲ್ಲಿ ಒಂದು. ಕರ್ನಾಟಕದಲ್ಲಿ 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇದು ಹರಡಿಕೊಂಡಿದ್ರೂ ಸಿಂಹಪಾಲು ಕ್ಷೇತ್ರ ಉತ್ತರ ಕರ್ನಾಟಕದಲ್ಲಿದೆ. ಅಂದ್ರೆ ಇಲ್ಲಿ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನ ಬೆಳೆಯಲಾಗ್ತಿದೆ. ಉತ್ತರ ಕರ್ನಾಟಕದಲ್ಲಿ ಬೆಳೆಯಲಾಗ್ತಾ ಇರೋ ಕಬ್ಬಿನ ಪ್ರದೇಶ ವೈವಿಧ್ಯತೆಯಿಂದ ಕೂಡಿದೆ. ಕೆಲವು ಕಡೆ ಫಲವತ್ತಾದ ಮಣ್ಣು ಇದ್ರೆ ಇನ್ನು ಕೆಲವು ಕಡೆ ಸಮಸ್ಯಾತ್ಮಕ ಮಣ್ಣನ್ನ ನೋಡಬಹುದು. ಮತ್ತೆ ಇನ್ನುಳಿದ ಭಾಗ ಬರಪೀಡಿತ ಪ್ರದೇಶ. ಹೀಗಾಗಿ ವಾತಾವರಣದ ಏರಿಳಿತ, ಮಣ್ಣಿನ ಗುಣಧರ್ಮ ಮತ್ತು ಕಾರ್ಖಾನೆಗೆ ಬೇಕಾಗುವಂತಹ ಒಳ್ಳೆಯ ರಿಕವರಿ ಮತ್ತು ಇಳುವರಿ ನೀಡುವಂತಹ ತಳಿಗಳ ಅಭಿವೃದ್ಧಿ ಮಾಡೋದು ಕಬ್ಬು ತಳಿ ಸಂಶೋಧಕರ ಮುಂದಿರೋ ಒಂದು ದೊಡ್ಡ ಸವಾಲು. ಇಂತಹ ಸವಾಲುಗಳನ್ನು ಎದುರಿಸಿ ರೈತ ಮತ್ತು ಕಾರ್ಖಾನೆಯ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಸಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರ ವಿವಿಧ ಅವಧಿಯ ಸುಧಾರಿತ ಕಬ್ಬಿನ ತಳಿಗಳನ್ನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಪ್ರಸ್ತುತ ಹೆಚ್ಚು ಪ್ರಚಲಿತದಲ್ಲಿರುವಂತಹ 70% ಭಾಗವನ್ನ ಆವರಿಸಿದ ತಳಿ ಅಂದ್ರೆ ಅದು CO 86-032. ಇನ್ನುಳಿದ ಭಾಗಗಳಲ್ಲಿ 2-3 ತಳಿಗಳನ್ನ ಬೆಳೆಯಲಾಗ್ತಿದೆ. ಆದ್ರೆ ಈ ತಳಿಗಳಲ್ಲಿ ಕಬ್ಬು ಬೆಳೆಗಾರ ಕೆಲವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾನೆ. ಅದರಲ್ಲೂ ಹೂ ಬರುವಂತಹ ಗುಣದಿಂದಾಗಿ ಇಳುವರಿ ಮತ್ತು ರಿಕವರಿಯಲ್ಲಿ ನಷ್ಟ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ವಿಜ್ಞಾನಿಗಳು ಇದಕ್ಕೆ ಪರ್ಯಾಯವಾಗಿ ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಈ ತಳಿಗಳ ಬೇಸಾಯದಿಂದ ಇಳುವರಿ ಮತ್ತು ಸಕ್ಕರೆ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳೋದಷ್ಟೇ ಅಲ್ಲ, ಪ್ರಚಲಿತ ತಳಿಗಳಲ್ಲಿರೋ ನ್ಯೂನ್ಯತೆಗಳನ್ನ ಸರಿಪಡಿಸಲಾಗಿದೆ ಅಂತಾರೆ ಇಲ್ಲಿಯ ತಳಿ ವಿಜ್ಞಾನಿ ಡಾಕ್ಟರ್ ಸಂಜಯ್ ಪಾಟೀಲ್. ಸಂಕೇಶ್ವರ 09227 ಅಂತೇಳಿ ಈ ತಳಿಯು ಒಂದು ಮಧ್ಯಮವಾದ ಗುಂಪಿನ ಒಂದು ಜಾಸ್ತಿ ಸಕ್ಕರೆ ಅಂಶ ಮತ್ತು ಜಾಸ್ತಿ ಟನೇಜ್ ಕೊಡುವಂಥ ತಳಿ. ಕಾಂಡದ ಒಂದು ಗುಣಧರ್ಮಗಳು ಎಲ್ಲವೂ 86-032 ರಂಗ ಅದಾವ. ಆದರೆ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಬೆಳವಣಿಗೆ ಒಂದು ರೇಟ್ ಏನಿದೆ ಅದು ಜಾಸ್ತಿ ಇದೆ. ಆಮೇಲೆ 86-032ಕ್ಕಿಂತ ಜಾಸ್ತಿ ದಪ್ಪ ಆಗ್ತದೆ. ಆಮೇಲೆ ಬೆಳವಣಿಗೆನೂ ಜಾಸ್ತಿಯಾಗಿ ಒಂದು ಸುಮಾರು 15-20% ಟನೇಜ್ನಲ್ಲಿ ಅಂದರೆ ಕಬ್ಬಿನ ಇಳುವರಿಯಲ್ಲಿ ಜಾಸ್ತಿ ಆಗಿದೆ. ಆಮೇಲೆ ಈ 86-032 ಈ ಒಂದು ಬೇಸಿಗೆಯಲ್ಲಿ ನೀರಿನ ಕೊರತೆ ಆದರೆ ಸ್ವಲ್ಪ ಒಂದು ತಡೆದುಕೊಳ್ಳುವಂಥ ಸಾಮರ್ಥ್ಯ ಆ ತಳಿಗಿಲ್ಲ. ಆದರೆ ಈ ತಳಿಗೆ ಬೇಸಿಗೆಯಲ್ಲಿಂದು ನೀರಿನ ಕೊರತೆ ಆದರೂ ಸಹಿತ ಒಂದು ತಡ್ಕೊಳ್ಳುವಂಥ ಸಾಮರ್ಥ್ಯ ಇದೆ. ಆಮೇಲೆ ಇದರ ಮತ್ತೊಂದು ವಿಶೇಷತೆ ಅಂದರೆ 86-032 ಅನ್ನೋ ತಿಳಿಯಲ್ಲ, ಅದಕ್ಕಿಂತಲೂ ಸಹಿತ ಸುಮಾರು 0.4ರಿಂದ 0.7 ರಿಕವರಿ, ಅಂದರೆ ಟನ್ನಿಗೆ 6ರಿಂದ 7 ಕಿಲೋದಷ್ಟು ಸಕ್ಕರೆ ಒಂದು ಟನ್ನಿಗೆ ಜಾಸ್ತಿ 86-032ಕ್ಕಿಂತ ಜಾಸ್ತಿ ಇದರಿಂದ ಪಡ್ಕೋಬಹುದಾಗಿದೆ. ಅಂದರೆ ಸಕ್ಕರೆ ಇಳುವರಿನೂ ಜಾಸ್ತಿ ಇದೆ. ಇನ್ನೊಂದು ವಿಶೇಷ ಗುಣದಿಂದ ಇದು ಹೂ ಮತ್ತು ಸುಂಕ ರಹಿತ ಇದೆ. ಇದಕ್ಕೆ ಒಟ್ಟು ಎಲೆ ಹೊದಿಕೆ ಮೇಲೆ ಸುಂಕ ಇಲ್ಲ. ಆಮೇಲೆ ಇದಕ್ಕೆ ಒಟ್ಟು ಹೂನೇ ಬರೋದಿಲ್ಲ. ಸುಮಾರು ನಾವು 2 ವರ್ಷ ಹಂಗೆ ಕ್ಷೇತ್ರದಲ್ಲಿ ಬಿಟ್ಟರೂ ಸಹಿತ ಇದಕ್ಕೆ ಹೂ ಬರೋದಿಲ್ಲ. ಸೊ ಹೀಗಾಗಿ ಒಳ್ಳೆಯ ಮೇವಾಗ್ತದೆ, ಕಟಾವಿನ ಸಮಸ್ಯೆ ಆಗೋದಿಲ್ಲ. ಮತ್ತೊಂದು ವಿಶೇಷತೆ ಅಂದರೆ ಇದರ ಎಲೆಗಳು ತನ್ನಿಂತಾನೇ ಕಳಿಸ್ತಾವೆ. ಸೊ ಹೀಗಾಗಿ ಹಾರ್ವೆಸ್ಟಿಂಗ್ ಸಮಸ್ಯೆ ಆಗೋದಿಲ್ಲ. ಮತ್ತೊಂದು ವಿಶೇಷ ಅಂದರೆ ರೈತನಿಗೆ ಒಂದು ಅಡಿಷ್ನಲ್ ಅಂದರೆ ಒಂದು ಹೆಚ್ಚಿಗೆ ಲಾಭ ಯಾವುದಂದರೆ ಮೇವಿನ ಲಾಭ. ಸುಮಾರು ಒಂದು ಟನ್ನಿಗೆ ಒಂದು 300-400 ಕಿಮ್ಮತ್ತಿಂದ ಮೇವಾಗುತ್ತದೆ. ಸೊ ಯಾಕಂದರೆ ಸುಂಕ ಮತ್ತು ಹೂ ರಹಿತ ಕಬ್ಬಿನ ವಾಡೆ ಇರೋದ್ರಿಂದ, ಕಬ್ಬಿನ ತುದಿ ಇರೋದ್ರಿಂದ ಒಳ್ಳೆಯ ಮೇವು ಸಹಿತ ಆಗ್ತದೆ. ಸೊ ಹೀಗಾಗಿ ಈ 86-032ಗೆ ಒಂದು ಶ್ರೇಷ್ಠ ಪರ್ಯಾಯ ತಳಿ ಅಂಥೇಳಿ ನಾವು ಸಂಕೇಶ್ವರ 09227 ನಾವು ಈಗ ಬಿಡುಗಡೆ ಮಾಡಿ ಎಲ್ಲ ಕಾರ್ಖಾನೆಗಳಿಗೆ ಪರಿಚಯ ಮಾಡ್ತಾ ಇದ್ದೇವೆ. ಸಂಕೇಶ್ವರ 09293 ಅಂತೇಳಿ ಒಂದು ದೀರ್ಘಾವಧಿ ತಳಿ. ಸೊ ಈ ತಳಿಯು ಈ COM 265 ಏನಿದೆ, ಸೊ ಈ ತಳಿಗಿಂತನೂ ಸುಮಾರು 20-25% ಇಳುವರಿ ಜಾಸ್ತಿ ಕೊಡ್ತದೆ. ಆಮೇಲೆ ರಿಕವರಿಯಲ್ಲಿ ಸ್ವಲ್ಪ 1-2 ಪಾಯಿಂಟ್ ಜಾಸ್ತಿ ಇದೆ. ಸೊ ಹೆಚ್ಚು ಕಡಿಮೆ ಅದರ ಸಮಾನಾಂತರ ರಿಕವರಿ ಇದೆ. ಆಮೇಲೆ ಇದರ ಒಂದು ವಿಶೇಷ ಗುಣ ಅಂತಂದರೆ COM 265 ದಂಗೆ ಇದು ನೀರು ಬಸಿಲಾರದ ಭೂಮಿ ಅಥವಾ ಸೌಳು ಜೋಳು ಭೂಮಿಗೆ ಸಹಿತ ಇದು ಒಂದು ಒಳ್ಳೆಯ ಒಂದು ತಡ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಮತ್ತು ಜಾಸ್ತಿ ಇಳುವರಿ ಕೊಡುವಂಥ ಒಂದು ಸಾಮರ್ಥ್ಯ ಈ ತಳಿಗಿದೆ. ಆಮೇಲೆ
ಈ ತಳಿಗೆ ಈ ಶಿವೋಎಂ 265ಕ್ಕಿಂತ ಭಾಳ ಕಡಿಮೆ ಹೂ ಬರ್ತದೆ. ಆಮೇಲೆ ಮತ್ತು ಮೇಗಿನ ಒಂದು ಕಣ್ಣುಗಳು ಸಹಿತ ಭಾಳ ಕಡಿಮೆ ಪ್ರಮಾಣದಲ್ಲಿ ಹೊಡಿತಾವೆ. ಟನೇಜ್ ಏನದ ಅಥವಾ ಕಬ್ಬಿನ ಇಳುವರಿ ಸುಮಾರು 20-25% ಈ ಶಿವೋಎಂ 265ಕ್ಕಿಂತ ಜಾಸ್ತಿ ಇದೆ. ರಿಕವರಿಯಲ್ಲಿ ಸಮಾನಾಂತರವಾಗಿ ಅದರಷ್ಟೇ ಇದೆ. ಆಮೇಲೆ ಇದು ಒಂದು ಈ ಸದ್ಯ ಶಿವೋಎಂ 265ಗೆ ಒಂದು ಶ್ರೇಷ್ಠ ಮಟ್ಟದ ಒಂದು ಪರ್ಯಾಯ ತಳಿ ಅಂತೇಳಿ ಈ ತಳಿಯನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಈ ತಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಎಲೆ ಹೊದಿಕೆ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಸುಂಕು ಬಂದು ಸಹಿತ ಕಟಾವಿಗೆ ಏನು ಸಮಸ್ಯೆ ಆಗೋದಿಲ್ಲ. ಅದು ಕ್ರಮೇಣ ಕಬ್ಬು ಬಲ್ತಂಗೆ ಆ ಒಂದು ಸುಂಕಿನ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ಸುಂಕು ಉದುರ್ಕೊಂತ ಹೋಗ್ತದೆ. ಸೊ ಹೀಗಾಗಿ ಕಟಾವಿಗೇನು ಅಂತ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಸೊ ಉಳಿದ ಒಂದು ಒಳ್ಳೆಯ ಲಕ್ಷಣಗಳಂತ ನೋಡಿದರೆ ಟನೇಜ್ ಆಗಲಿ ಅಥವಾ ರಿಕವರಿ ಆಗಲಿ ಅಥವಾ ಒಂದು ನೀರು ಬಸ್ಲಾರದ ಭೂಮಿ ಅಥವಾ ಮಣ್ಣಿನ ಕ್ಷಾರತೆ ಅಥವಾ ನೀರಿನ ಕ್ಷಾರತೆಯನ್ನು ತಡ್ಕೊಳ್ಳೋಂಥ ಒಂದು ಸಾಮರ್ಥ್ಯ ಆಗಲಿ, ಹೂ ಕಡಿಯುವಂಥ ಗುಣಧರ್ಮಗಳು, ಇವೆಲ್ಲ ಗುಣಧರ್ಮಗಳು ನೋಡಿದರೆ ಮತ್ತು ಟನೇಜ್ ನೋಡಿದರೆ ಶಿವೋಎಂ 265ಗೆ ಒಂದು ಶ್ರೇಷ್ಠ ಮಟ್ಟದ ಒಂದು ಒಳ್ಳೆಯ ಪರ್ಯಾಯ ತಳಿ ಅಂತೇಳಿ ಈ ತಳಿಯನ್ನು ನಾವು ಈಗ ಪ್ರಸಾರ ಮಾಡ್ತಾ ಇದ್ದೀವಿ. ಸಂಕೇಶ್ವರ ಕೃಷಿ ಸಂಶೋಧನಾ ಕೇಂದ್ರ 2 ಮುಖ್ಯ ಅಲ್ಪಾವಧಿ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿದೆ. ಸಂಕೇಶ್ವರ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಬರೀ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ತಳಿಗಳನ್ನಷ್ಟೇ ಅಲ್ಲ, ಕೇವಲ 8 ತಿಂಗಳಿಗೆ ಕಟಾವಿಗೆ ಬರುವಂತಹ ಅಲ್ಪಾವಧಿ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿದೆ. ಉತ್ತಮ ಇಳುವರಿಯ ಸಾಮರ್ಥ್ಯ ಹೊಂದಿರುವ ಇವುಗಳ ಬೇಸಾಯದಿಂದ 2 ವರ್ಷಗಳಲ್ಲಿ 3 ಬೆಳೆಯನ್ನ ತೆಗೆಯಬಹುದು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಡಿಯಲ್ಲಿ ಬರುವ ಸಂಕೇಶ್ವರ ಕೃಷಿ ಸಂಶೋಧನಾ ಕೇಂದ್ರ ಶ್ರೇಷ್ಠ ಮಟ್ಟದ ಅಲ್ಪಾವಧಿ ಕಬ್ಬಿನ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಈ ತಳಿಗಳು 8 ತಿಂಗಳಲ್ಲಿ ಕಟಾವಿಗೆ ಬರೋದ್ರಿಂದ ವರ್ಷದಲ್ಲಿ 3 ಬೆಳೆಗಳನ್ನು ತೆಗೆಯಬಹುದು. ಇವು ಕೂಡ ಸುಂಕರಹಿತ ತಳಿಗಳಾಗಿದ್ದು ಹೂ ಕೂಡ ಬರೋದಿಲ್ಲ ಅಂತಾರೆ ಡಾಕ್ಟರ್ ಸಂಜಯ್ ಪಾಟೀಲ್. ಸೊ ಈ ತಳಿ ಸಂಕೇಶ್ವರ 09232 ಅಂತೇಳಿ 09232 ಅಂತೇಳಿ. ಸೊ ಈ ತಳಿ ಇದು ಎಕ್ಸ್ಟ್ರಾ ಅರ್ಲಿ ತಳಿ ಅಂತೇಳಿ ನಮ್ಮ ಒಂದು ಸಂಶೋಧನಾ ಕೇಂದ್ರದಲ್ಲಿ ಈ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಸುಮಾರು 8 ತಿಂಗಳಿಗೆ ಸುಮಾರು 9 ರಿಕವರಿ, 9 ತಿಂಗಳಿಗೆ ಸುಮಾರು 10 ರಿಕವರಿ. ಸೊ ಅಂದರೆ ಸುಮಾರು 8 ತಿಂಗಳ ನಂತರ ಇದನ್ನು 14-15 ತಿಂಗಳ ಒಳಗೆ ಯಾವಾಗಲಾದರೂ ಕಟಾವು ಮಾಡ್ಬೋದು. ಆಮೇಲೆ ಸುಮಾರು 8-9 ತಿಂಗಳಿಗೆ ಕಟಾವು ಮಾಡಿದರೆ ನಾವು 2 ವರ್ಷಕ್ಕೆ 3 ಬೆಳೆಯನ್ನು ತೊಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಈ ತಳಿಯಿಂದ ಒಳ್ಳೆಯ ರಿಕವರಿಯೊಂದಿಗೆ ಒಳ್ಳೆಯ ಟನ್ನೇಜ್ ಪಡ್ಕೋಬೋದಾಗಿದೆ. 9-10 ತಿಂಗಳ ವಯಸ್ಸಿನ ಕಬ್ಬಿನಿಂದ ಸುಮಾರು ಒಂದು 45-55 ಟನ್ ಪ್ರತಿ ಎಕರೆಗೆ ಪಡ್ಕೊಳ್ಬಹುದಾಗಿದೆ. ಆಮೇಲೆ ಈ ತಳಿಯ ಒಂದು ವಿಶೇಷತೆ ಅಂದರೆ ಈ ತಳಿಯನ್ನು ನಾವು ಬೇಕಾದಾಗ ನಾಟಿ ಮಾಡ್ಬೋದು ಮತ್ತು 8 ತಿಂಗಳ ನಂತರ ಬೇಕಾದಾಗ ಕಟಾವು ಮಾಡ್ಬೋದು. ಯಾಕಂದರೆ ಇದಕ್ಕೆ ಹೂ ಮತ್ತು ಸುಂಕರಹಿತ ತಳಿ, ಇದಕ್ಕೆ ಒಟ್ಟೆ ಹೂನೇ ಬರೋದಿಲ್ಲ. ಸೊ ವರ್ಷದ ಯಾವುದೇ ತಿಂಗಳನ್ನು ನಾವು ನಾಟಿ ಮಾಡಿ 8 ತಿಂಗಳ ನಂತರ ಬೇಕಾದ ತಿಂಗಳಿನಲ್ಲಿ ಬೆಲ್ಲಕ್ಕಾಗಲಿ ಅಥವಾ ಸಕ್ಕರೆಗಾಗಲಿ ಅಥವಾ ಸಾವಯವ ಸಕ್ಕರೆ ಅಥವಾ ಬೆಲ್ಲಕ್ಕಾಗಲಿ ನಾವು ಇದನ್ನು ಉಪಯೋಗ ಮಾಡ್ಕೊಳ್ಬೋದಾಗಿದೆ. ಸೊ ಈ ಒಂದು ಪ್ರಸಕ್ತ ತಳಿಗಳಿಗೆ ಹೋಲಿಸಿದರೆ ಇದರ ಒಂದು ರಿಕವರಿನೂ ಜಾಸ್ತಿ, ಸುಮಾರು 1-1.5% ರಿಕವರಿನೂ ಜಾಸ್ತಿ. ಅದ್ರ ಜೊತೆಗೆ 1.5-2% ಒಂದು ಫೈಬರ್ ಬಗ್ಯಾಸ್ % ಸಹಿತ ಜಾಸ್ತಿ ಆಗ್ತದೆ. ಕಟಾವು ಸಹಿತ ಭಾಳ ಸಲೀಸಾಗಿ ಆಗ್ತದೆ. ಇದು ಒಂದು ಗಾತ್ರ ಕಾಣಲಿಕ್ಕೆ ಮೀಡಿಯಮ್ ಸೈಜ್ ಕಂಡ್ರೂ ಸಹಿತ ಇದರ ಗಣಿಕೆ ಭಾಳ ಒಂದು ಉದ್ದದ. ಆಮೇಲೆ ಗಣಿಕೆ ಉದ್ದಿರೋದ್ರಿಂದ ಮತ್ತು ಜಾಸ್ತಿ ಎತ್ತರ ಬೆಳೆಯೋದ್ರಿಂದ ಒಂದು ಇದೇನಿದೆ ಗಂಟಿನ ಪ್ರಮಾಣ ಕಡಿಮೆಯಾಗಿ ಒಂದು ಜ್ಯೂಸ್ ಎಕ್ಸ್ಟ್ರಾಕ್ಷನ್ % ಏನು ಹೇಳ್ತೀವಿ. ಸೊ ರಸದ ಒಂದು ಎಕ್ಸ್ಟ್ರಾಕ್ಷನ್ % ಜಾಸ್ತಿ ಆಗ್ತಾಯಿದೆ. ಸೊ ಹೀಗಾಗಿ ಕಬ್ಬಿನ ಇಳುವರಿ ಜಾಸ್ತಿ ಆಗ್ತದೆ ಮತ್ತು ಎಕ್ಸ್ಟ್ರಾಕ್ಷನ್ನು ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ರಿಕವರಿನೂ ಜಾಸ್ತಿ ಆಗ್ತಾಯಿದೆ ಒಂದು. ಆಮೇಲೆ ಇದರ ಬೆಳವಣಿಗೆ ಭಾಳ ಫಾಸ್ಟ್ ಇರೋದ್ರಿಂದ ನಾವು 8-9 ತಿಂಗಳಲ್ಲಿ ಒಳ್ಳೆಯ ಇಳುವರಿ ರೈತರು ಪಡ್ಕೋಬೋದಾಗಿದೆ. ಮತ್ತೊಂದು ಅದೇ ಥರ ಒಂದು ಜಾಸ್ತಿ ಸಕ್ಕರೆ ಅಂಶದೊಂದಿಗೆ ಜಾಸ್ತಿ ಇಳುವರಿ ಕೊಡುವಂಥದ್ದು ಮತ್ತು ಹೂವು ಮತ್ತು ಸುಂಕರಹಿತ ಮತ್ತು ಎಲೆ ತಂತಾನೆ ಕಳಿಸಿಬಿಡುವಂಥ ಒಂದು ಗುಣಧರ್ಮ ಇರುವಂಥದ್ದು ಒಂದು ಶ್ರೇಷ್ಠ ಮಟ್ಟದ ಅಲ್ಪಾವಧಿ ತಳಿಯನ್ನು ನಾವೀಗ ಪರಿಚಯ ಮಾಡ್ತಾಯಿದ್ದೀವಿ. ಅದು ಯಾವುದೇ ಸಂಕೇಶ್ವರ 09211 ಅಂತೇಳಿ. ಸೊ ಇದು ಸಂಕೇಶ್ವರ 09211 ಇದು ಈ 232 09232 ಎಲ್ಲ ಒಂದು ಒಳ್ಳೆಯ ಗುಣಧರ್ಮಗಳಿದ್ದು ಸಕ್ಕರೆ ಅಂಶದಲ್ಲಿಯೂ ಸಹಿತ ಈ ಶಿವೋಶಿ ಶಿಕ್ಷಣವನ್ನು ಮತ್ತು 92005 ಈ ತಳಿಗಳಿಗಿಂತ ಸುಮಾರು 1-1.5% ಶುಗರ್ ರಿಕವರಿ ಜಾಸ್ತಿ ಇರೋದ್ರಿಂದ ಒಂದು ಕಾರ್ಖಾನೆಗೆ ಒಂದು ಭಾಳ ಲಾಭದಾಯಕ ಆಗ್ತದೆ. ಮತ್ತು ಅದೇ ರೀತಿಯಾಗಿ ಮೀಡಿಯಮ್ ಸೈಜ್ ಇರೋದ್ರಿಂದ ಮತ್ತು ಪರ್ ಯೂನಿಟ್ ಏರಿಯಾದಲ್ಲಿ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಬ್ಬಿನ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಂದು ಸಿಪ್ಪೆ ಪ್ರಮಾಣ ಸಹ ಜಾಸ್ತಿ ಆಗ್ತದೆ, ಅಂದರೆ ಫೈಬರ್ % ಅಥವಾ ಬಗ್ಯಾಸ್. ಆಮೇಲೆ 2 ವರ್ಷದಲ್ಲಿ ಸಹಿತ ನಾವು 3 ಬೆಳೆಯನ್ನು ಈ ಒಂದು ತಳಿಗಳಿಂದ ತೊಗೋಬೋದಾಗಿದೆ. ಆಮೇಲೆ ಸುಮಾರು 8-9 ತಿಂಗಳಿಗೆ ಸುಮಾರು 45-50 ಟನ್ ಮಟ್ಟ ಪ್ರತಿ ಎಕರೆಗೆ ತೊಗೊಳ್ಳೋಂಥ ಸಾಮರ್ಥ್ಯ ಈ ತಳಿಗಿದೆ. ಈ ತಳಿಯು ಒಂದು ಸುಂಕರಹಿತ ಮತ್ತು ಹೂ ರಹಿತ ಇರೋದ್ರಿಂದ ನಾವು ವರ್ಷದ ಯಾವುದೇ ತಿಂಗಳನ್ನ ಸಹಿತ ಇದನ್ನು ನಾಟಿ ಮಾಡ್ಬೋದು. ಮತ್ತು 8 ತಿಂಗಳ ನಂತರ ಸುಮಾರು 13-14 ತಿಂಗಳವರೆಗೆ ನಮ್ಗೆ ಯಾವಾಗ ಬೆಲ್ಲಿಗೆ ರೇಟ್ ಇರ್ತದೆ ಅವಾಗ
ನಾವು ನಮ್ಮ ಅನುಕೂಲ ತಕ್ಕಂಗೆ ಅಥವಾ ಮಾರ್ಕೆಟ್ ರೇಟಿಗೆ ಅನುಕೂಲ ತಕ್ಕಂಗೆ ನಾವು ಇದನ್ನು 8 ತಿಂಗಳ ನಂತರ ಬೇಕಾದಾಗ ಸಹಿತ ನಾವು ಇದನ್ನು ಕಟಾವು ಮಾಡ್ಬೋದು. ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ವಯಸ್ಸಾದರೂ ಸಹಿತ 8 ತಿಂಗಳ 10 ತಿಂಗಳ ನಂತರ ಸಹಿತ ಅಂದರೆ 13-14 ತಿಂಗಳವರೆಗೆ ನಾವು ಕ್ಷೇತ್ರದಲ್ಲಿ ಉಳಿಸ್ಕೊಂಡ್ರೂ ಸಹಿತ ಇದಕ್ಕೆ ಬೆಂಡಾಗಲಿ ಅಥವಾ ನಳಿಗಾಗಲಿ ಬರೋದಿಲ್ಲ. ಸೊ ಹೀಗಾಗಿ ಇದು ತೂಕ ಕಳ್ಕೊಳ್ಳುವಂಥ ಒಂದು ಪ್ರಶ್ನೆನೇ ಬರೋದಿಲ್ಲ. ಸೊ ಇದು ಹೆಂಗೆ ವಯಸ್ಸಾದಂಗೆ ತೂಕನೂ ಜಾಸ್ತಿ ಹಾಕ್ಕೊಂತ ಹೋಗ್ತದೆ, ರಿಕವರಿನೂ ಜಾಸ್ತಿ ಆಗ್ತದೆ. ಆಮೇಲೆ ಈ ತಳಿನೂ ಸಹಿತ ಒಂದು ಬೇಸಿಗೆಯಲ್ಲಿ ನೀರಿನ ಒಂದು ಕೊರತೆ ಆದರೂ ಸಹಿತ ತಡ್ಕೊಳ್ಳುವಂಥ ಸಾಮರ್ಥ್ಯ ಅದ. ಸೊ ಹೀಗಾಗಿ ಈ ತಳಿಯನ್ನು ನಾವು ಈಗಾಗಲೇ ನಾವು ಪ್ರಚಲಿತ ಇರುವಂಥ ಈ ಶಿವೋಶಿ ಶಿಕ್ಷಣವನ್ನಾಗಲಿ ಅಥವಾ ಶಿವ 92-005ಕ್ಕೆ ಒಂದು ಶ್ರೇಷ್ಠ ಮಟ್ಟದ ಪರ್ಯಾಯ ತಳಿ ಅಂತೇಳಿ ನಾವು ಈಗ ಒಂದು ಕಾರ್ಖಾನೆಗಳಿಗೆ ಮತ್ತು ರೈತರಿಗೆ ಪರಿಚಯ ಮಾಡ್ತಾ ಇದ್ದೇವೆ. ಒಟ್ಟಾರೆ ಈ 4 ತಳಿಗಳು ಈಗಿರುವ ಪ್ರಚಲಿತ ತಳಿಗಳಿಗಿಂತ ಉತ್ತಮ ಅನ್ನೋದು ಸಂಶೋಧನೆಯಿಂದ ಸಾಬೀತಾಗಿದ್ದು, ರೈತರು ಯಾವುದೇ ಹಿಂಜರಿಕೆ ಇಲ್ಲದೆ ಇವುಗಳನ್ನ ಬೆಳೆಯಬಹುದು. ಹಲವು ವಿಶೇಷ ಗುಣಗಳನ್ನು ಹೊಂದಿರುವ ಈ ತಳಿಗಳಿಂದ ರೈತ ಎಕರೆವಾರು ಇಳುವರಿಯನ್ನ ಹೆಚ್ಚಿಸಿಕೊಳ್ಳೋದಷ್ಟೇ ಅಲ್ಲ, ಸಕ್ಕರೆ ಮತ್ತು ನಾರಿನ ಪ್ರಮಾಣ ಹೆಚ್ಚಿರೋದ್ರಿಂದ ಕಾರ್ಖಾನೆಗಳಿಗೂ ಹೇಳಿ ಮಾಡಿಸಿದಂತಿವೆ. ಬರುವ ಹಂಗಾಮಿನಲ್ಲಿ ರೈತರು ಈ ತಳಿಗಳನ್ನ ಆಯ್ದುಕೊಂಡು ಬೇಸಾಯ ಮಾಡಲಿ, ಆ ಮೂಲಕ ಒಳ್ಳೆಯ ಪ್ರತಿಫಲ ಪಡೀಲಿ ಅನ್ನೋದು ನಮ್ಮ ಆಶಯ. ಈಗ ಮತ್ತೊಂದು ಚಿಕ್ಕ ವಿರಾಮದ ನಂತರ ಹೊಸ ಮೀನು ತಳಿಯೊಂದರ ಬಗ್ಗೆ ತಿಳಿಸ್ಕೊಡ್ತೀವಿ, ಮಿಸ್ ಮಾಡದೆ ನೋಡಿ. ಇದು ವಿಶ್ವದ ಮೀನುಗಾರಿಕಾ ಕ್ಷೇತ್ರದಲ್ಲಿ 2ನೇ ಸ್ಥಾನ ಪಡೆದಿರುವಂತಹ ಮೀನು ತಳಿ. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದ ಈ ತಳಿಯನ್ನ ಈ ಹಿಂದೆ ನಿಷೇಧಿಸಲಾಗಿತ್ತು. ಆದರೆ ಇಂದು ಇದರಲ್ಲಿರುವ ವಂಶವಾಹಿನಿಗಳನ್ನ ಅಭಿವೃದ್ಧಿಪಡಿಸಿ ಮತ್ತೆ ವಾಣಿಜ್ಯ ರೂಪದಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ. ಅದ್ಯಾವ ಮೀನು, ಅದರ ವಿಶೇಷತೆ ಏನು ಅನ್ನೋದನ್ನ ಬನ್ನಿ ನೋಡೋಣ. ಒಳನಾಡು ಮೀನುಗಾರಿಕೆಯಲ್ಲಿ ವಿವಿಧ ಜಾತಿಯ ಮೀನುಗಳನ್ನ ಸಾಕಣೆ ಮಾಡಲಾಗುತ್ತೆ. ಅದರಲ್ಲೂ ಕೆಲವು ದೇಶಿ ಮತ್ತು ವಿದೇಶಿ ತಳಿಗಳು ಹೆಚ್ಚು ಪ್ರಚಲಿತದಲ್ಲಿವೆ. ಆದ್ರೆ ನಾವು ಈಗ ಹೇಳ ಹೊರಟಿರೋದು ತಿಲಾಪಿಯಾ ಅನ್ನೋ ಮೀನಿನ ಬಗ್ಗೆ. ತುಂಬಾ ರೈತರು ಈ ಮೀನಿನ ಹೆಸರನ್ನೇ ಕೇಳಿರ್ಲಿಕ್ಕಿಲ್ಲ. ಜಗತ್ತಿನಲ್ಲಿ ಕೆಲವು ಜಾತಿಯ ಮೀನುಗಳನ್ನ ಹೊರತುಪಡಿಸಿದ್ರೆ ಅನೇಕ ದೇಶಗಳಲ್ಲಿ ತಿಲಾಪಿಯಾ ಮೀನನ್ನ ವೈಜ್ಞಾನಿಕವಾಗಿ ಬೆಳೆಯಲಾಗ್ತಿದೆ. ತಿಲಾಪಿಯಾ 1952ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಂತಹ ಮೀನು. ಆದರೆ 1959ರಲ್ಲಿ ಮೀನುಗಾರಿಕೆ ಸಂಶೋಧನಾ ಸಮಿತಿ ಭಾರತ ಸರ್ಕಾರದ ಆದೇಶದಂತೆ ಈ ಮೀನು ಸಾಕಾಣಿಕೆಯನ್ನ ನಿಷೇಧಿಸಿತು. ತದನಂತರ ವರ್ಲ್ಡ್ ಫಿಶ್ ಸೆಂಟರ್ನ ಹಲವಾರು ವರ್ಷಗಳ ಸಂಶೋಧನೆಯ ಬಳಿಕ ವಂಶವಾಹಿ ಗುಣಗಳನ್ನ ಅಭಿವೃದ್ಧಿಪಡಿಸಿ ಮತ್ತೆ ಈ ತಳಿಯನ್ನ ಬಿಡುಗಡೆ ಮಾಡಿತು. ಪ್ರಸ್ತುತ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಈ ತಳಿಯ ಮರಿಗಳನ್ನ ಪೂರೈಸುತ್ತಿದೆ. ತಿಲಾಪಿಯಾ ಮೀನಿನಲ್ಲಿ ದೇಹಕ್ಕೆ ಬೇಕಾದ ವಿವಿಧ ಪೌಷ್ಟಿಕ ಗುಣಗಳಿದ್ದು ಉತ್ತಮ ರುಚಿಯನ್ನೂ ಕೂಡ ಹೊಂದಿದೆ. ಇದು ಸಾಂದ್ರೀಕೃತ ಸಾಕಾಣಿಕೆಗೆ ಹೇಳಿ ಮಾಡಿಸಿದ ತಳಿಯಾಗಿದ್ದು, ಮುಂಬರುವ ದಿನಗಳಲ್ಲಿ ದೇಶದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ ಅಂತಾರೆ ವಿಜಯಪುರದ ಭೂತನಾಳ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ವಿಜಯ್ ಕುಮಾರ್. ತಿಲಾಪಿಯಾ ಅಥವಾ ಜಿಲೇಬಿ ಮೀನು ಅಥವಾ ಚಪ್ಪಲಿ ಮೀನು ಅಥವಾ ಚಪ್ಪಟೆ ಮೀನು ಅಂತ ಕರೀತಾರೆ. ಈ ತಿಲಾಪಿಯಾ 1952ರಲ್ಲಿ ಆಫ್ರಿಕಾದಿಂದ ಆಮದು ಮಾಡಿಕೊಳ್ಳಲಾಯಿತು. ಇದನ್ನು ಇಂಪ್ರೂವ್ಡ್ ವೆರೈಟಿ, ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ ತಿಲಾಪಿಯಾ ಅಂತ ಈ ಒಂದು ವೆರೈಟಿಯನ್ನು ನಮ್ಮ ತಮಿಳುನಾಡು ಮೀನುಗಾರಿಕೆ ಇಲಾಖೆ ಒಂದು ಅಭಿವೃದ್ಧಿಪಡಿಸಿದೆ. ಇದರಲ್ಲಿ 6ರಿಂದ 8 ತಿಂಗಳಿಗೆ ನಾವು ಈ ಒಂದು ಸಾಕಾಣಿಕೆಯನ್ನು ಮಾಡ್ಬೋದು. ವರ್ಷದಲ್ಲಿ 2 ಬೆಳೆಯನ್ನು ನಾವು ಮಾಡ್ಬೋದು. ಇಂಪ್ರೂವ್ಡ್ ವೆರೈಟಿಯಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡು ಜಾಸ್ತಿ ಇದೆ. ಮತ್ತು ಅವಶ್ಯಕವಾದ ಅಮೈನೋ ಆಮ್ಲಗಳು, ಅದರಲ್ಲಿ 22 ಅಮೈನೋ ಆಮ್ಲಗಳಲ್ಲಿ ಸುಮಾರು ಒಂದು 8ರಿಂದ 10 ಅಮೈನೋ ಆಮ್ಲಗಳು ಯಥೇಚ್ಛವಾಗಿರೋದರಿಂದ ಈ ಒಂದು ಮೀನುಗಳಿಗೆ ಹೆಚ್ಚಿಗೆ ಬೇಡಿಕೆ ಇದೆ. ಇದರ ಮೀನು ಮರಿಗಳನ್ನು ಉತ್ಪಾದನೆಯೂ ಸಹ ಭಾಳ ಬೇಡಿಕೆ ಇದ್ದು ಇಡೀ ದೇಶದಾದ್ಯಂತ ಈ ಒಂದು ಬ್ರೀಡನ್ನು, ಈ ಒಂದು ತಳಿಯನ್ನು ಹೆಚ್ಚು ಕಲ್ಚರ್ ಮಾಡ್ತಾ ಇದ್ದಾರೆ, ಒಂದು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ತಿಲಾಪಿಯಾ ಮೀನಿನ ಪ್ರಮುಖ ಗುಣಲಕ್ಷಣಗಳು ಅಂದ್ರೆ ಇದರ ವಂಶಾಭಿವೃದ್ಧಿ ಸುಲಭ. ತಿಲಾಪಿಯಾ ಮೀನನ್ನ ಹೆಚ್ಚು ಸಾಂದ್ರತೆಯಲ್ಲಿ ಬೆಳೆಸಬಹುದು. ಇದು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಆಹಾರ ಸೇವಿಸುವ ಸರ್ವಭಕ್ಷಕ. ಕೃತಕ ಆಹಾರವನ್ನ ತಿಂದು ಶೀಘ್ರವಾಗಿ ಬೆಳೆಯುವ ಗುಣ ಹೊಂದಿದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿರುವಂತಹ ತಳಿ ಇದು. ಈ ತಿಲಾಪಿಯಾ ಮೀನನ್ನ ಕೆರೆ, ಕೊಳ, ಕೃಷಿ ಹೊಂಡಗಳಲ್ಲಿ ಸಾಕಣೆ ಮಾಡಬಹುದಾಗಿದ್ದು, ಪ್ರತಿ ಚದರ ಮೀಟರ್ಗೆ 2ಕ್ಕಿಂತ ಹೆಚ್ಚು ಮರಿಗಳನ್ನ ಬಿಡೋದಿದ್ರೆ ಗಾಳಿ ಯಂತ್ರಗಳನ್ನ ಅಳವಡಿಸಬೇಕಾಗತ್ತೆ.
ಅಲ್ಲದೆ ನೀರಿನ ಗುಣಧರ್ಮವನ್ನ ಉತ್ತಮವಾಗಿಡಲು ಆಗಾಗ ನೀರನ್ನ ಬದಲಾಯಿಸಬೇಕು ಅಂತಾರೆ ತಜ್ಞರು. ಈ ತಳಿಯಲ್ಲಿ ನಮಗೆ ಸಿಗುವಂಥದ್ದು ಏನು ಅಂದರೆ, ಗಮನಿಸಬೇಕಾದ ಅಂಶಗಳು ಏನು ಅಂದರೆ, ವಂಶಾಭಿವೃದ್ಧಿ ಇದು ಸುಲಭವಾಗಿದೆ. ಯಾವುದೇ ಥರದ ಎಕ್ಸ್ಟರ್ನಲ್ ಅಂದರೆ ಹೊರ ಬಾಹ್ಯವಾಗಿ ನಾವು ಇದಕ್ಕೆ ಹೆಚ್ಚಿಗೆ ಅದು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ. ಮತ್ತು ಸಿಂಥೆಟಿಕ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿ ನಾವು ಇದನ್ನು ವಂಶಾಭಿವೃದ್ಧಿ ಮಾಡಬೇಕಾದಂಥ ಅಗತ್ಯ ಇಲ್ಲ. ನೈಸರ್ಗಿಕವಾಗಿ ಇದು ವಂಶಾಭಿವೃದ್ಧಿಯನ್ನು ಮಾಡೋದರಿಂದ ಒಂದು 6 ರಿಂದ 8 ತಿಂಗಳಲ್ಲಿ ಒಳ್ಳೆ ಬೆಳೆ ಬರುತ್ತೆ. ಇದು ವರ್ಷದಲ್ಲಿ 2 ಬೆಳೆಯನ್ನು ಬೆಳೆಯಬಹುದು. ಮತ್ತು ಹೆಚ್ಚು ಸಾಂದ್ರತೆಯಿಂದ ಇಂಟೆನ್ಸಿವ್ ಅಥವಾ ಇಂಟೆನ್ಸಿವ್ ಕಲ್ಚರ್ ಅಂತ ನಾವು ಏನು ಹೇಳ್ತೀವಿ, ಅತಿ ಸಾಂದ್ರತೆಯನ್ನು ಮೂಲಕನೂ ಸಹ ನಾವು ಈ ಒಂದು ಮೀನನ್ನು ಸಾಕಾಣಿಕೆಯನ್ನು ಮಾಡ್ಬೋದು. ಇದು ಸಸ್ಯಾಹಾರಿ ಮತ್ತು ಪ್ರಾಣಿಜನ್ಯ ಆಗಿರೋದ್ರಿಂದ ಎರಡನ್ನೂ ತಿನ್ನೋದ್ರಿಂದ ಇದು ಬೇಗ ಅಕ್ಸೆಪ್ಟ್ ಆಗುತ್ತೆ. ಅದು ಪೆಲೆಟಬಲ್ ಫೀಡ್ಗೆ, ಆರ್ಟಿಫಿಷಿಯಲ್ ಫೀಡ್ಗೂ ಸಹ ಇದು ಬೇಗ ಅಕ್ಸೆಪ್ಟ್ ಆಗೋದ್ರಿಂದ ಇದು ನ್ಯಾಚುರಲ್ಲು ಮತ್ತು ಆರ್ಟಿಫಿಷಿಯಲ್ ಫೀಡ್ ಎರಡನ್ನೂ ತಿನ್ನೋದ್ರಿಂದ ಯಾವುದೇ ಥರದಲ್ಲೂ ರೈತರು ಅದನ್ನು ಸಾಗಾಣಿಕೆ ಮಾಡೋದಕ್ಕೆ ಯಾವುದೇ ಥರದ ಕಷ್ಟಗಳಾಗೋದಿಲ್ಲ. ಮಾರ್ಕೆಟ್ಗೆ ಕಟ್ಲಾರೋಹು ಬ್ರಿಗಾಲ್ಗಿಂತ ಸರಿಸಮಾನವಾಗಿ ಈ ಒಂದು ತಳಿ ನಿಲ್ಲೋದ್ರಿಂದ ಇದೊಂದು ಆಲ್ಟರ್ನೇಟ್ ಆಫ್ ಕಟ್ಲಾರೋಹು ಬ್ರಿಗಾಲ್ ಅಂದರೆ ತಪ್ಪಾಗಲಾರದು. ಇದು 1 ಎಕರೆಗೆ ಕಟ್ಲಾರೋಹು ಬ್ರಿಗಾಲ್ ಆದರೆ ಸಾಮಾನ್ಯವಾಗಿ ಸ್ವದೇಶಿ ಮತ್ತು ವಿದೇಶಿ ಮೀನುಗಳಂತಹ ಕಟ್ಲಾರೋಹು ಬ್ರಿಗಾಲು ಅಥವಾ ಕಾಮನ್ ಕಾರ್ಪ್ಗಳಾದರೆ ನಿಮಗೆ 4 ರಿಂದ 5 ಸಾವಿರ ಮೀನು ಮರಿಗಳನ್ನು ಬಿತ್ತನೆ ಮಾಡ್ಬೋದು. ಇದು 1 ಎಕರೆಗೆ 10 ಸಾವಿರ ಮೀನು ಮರಿಗಳನ್ನು ಇಂಟೆನ್ಸಿವ್ ಕಲ್ಚರ್ ಆಗಿ ನಾವು ಮಾಡ್ಬೋದು. ಇದರಿಂದ ಒಂದು 80% ಬದುಕುಳಿಯುವ ಪ್ರಮಾಣ ಇರೋದ್ರಿಂದ ರೈತರಿಗೆ ಹೆಚ್ಚು ಆದಾಯ ಮತ್ತು ಉಪಯುಕ್ತವಾಗುತ್ತೆ. ಹೆಚ್ಚಾಗಿ ನಮ್ಮ ಕೃಷಿ ಹೊಂಡಗಳಲ್ಲಿ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಯಾಕೆಂದರೆ ನಮ್ಮ ರೈತರಲ್ಲಿ ಒಂದು ತಪ್ಪು ಭಾವನೆ ಇದೆ. ಕೃಷಿ ಹೊಂಡಕ್ಕೆ ಪಾಲಿಥೀನ್ ಲೈನಿಂಗನ್ನು ಹಾಕಿರ್ತಾರೆ, ಅದು ಏನಾದರೂ ನಮ್ಮ ಮೀನುಗಳೇನಾದರೂ ಕಚ್ಚಿಬಿಡ್ತಾವ, ಈ ಥರ ಒಂದು ಸಾಕಾಣಿಕೆ ಮೀನುಗಳು ಅನ್ನೋ ಒಂದು ಡೌಟ್ ಇದೆ. ಅದರಿಂದ ಅವ್ರಿಗೆ ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ನಾವು ತರಬೇತಿ ಮತ್ತು ಪ್ರತ್ಯಕ್ಷತೆ ಮೂಲಕ ಅವನ್ನೆಲ್ಲವನ್ನು ಕ್ಲಿಯರ್ ಮಾಡ್ತಾ ಇದ್ವಿ. ಒಟ್ಟಾರೆ ಸಾಂಪ್ರದಾಯಿಕ ತಳಿಗಳಿಗೆ ಹೋಲಿಸಿದರೆ ವಿಶೇಷ ಗುಣಗಳನ್ನು ಹೊಂದಿರುವ ಮತ್ತು ಹೆಚ್ಚಿನ ಬೆಲೆಗೆ ಮಾರಾಟವಾಗುವ ತಿಲಾಪಿಯಾ ಮೀನುಗಾರರಲ್ಲಿ ಹೊಸ ಭರವಸೆಯನ್ನ ಮೂಡಿಸ್ತಾ ಇದ್ದು ರೈತನ ಆರ್ಥಿಕ ಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಕ್ಯಾಮರಾಮನ್ ಸುನೀಲ್ ಜೊತೆ ಮಹೇಶ್ ವಿ ಚಟಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.